ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ರಾಕೆಟ್ ಯೂಟ್ಯೂಬ್ ಚಾನಲ್. Let me introduce myself. My name is Archana, the main character energy. It's not over until I win and I won. So ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಈ ವ್ಲಾಗ್ ಏನು ಮಟ ನೋಡ್ರಿ. ಈಗ ಏನಂದ್ರೆ ನಾಳೆ ನಮ್ಮ ಚಿಕ್ಕಿ ಬರ್ತಾರೆ. ಸೊ ಗಿಫ್ಟ್ ಕೊಡಬೇಕಲ್ಲ, ಏನು ಗಿಫ್ಟ್ ಕೊಡೋದು ಅಂತೆಲ್ಲ ತಲೆ ಒಳಗೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡೀನಿ. ಅದನ್ನ ಹೋಗಿ ನೋಡಬೇಕು. ಅಲ್ಲಿ ಸಿಕ್ಕರೆ ಥ್ಯಾಂಕ್ ಗಾಡ್, ಸಿಗಲಿಲ್ಲ ಅಂದರೆ ಡಾರ್. ಸೊ ಲೆಟ್ ಮೀ ಟ್ರೈ ಮೈ ಬೆಸ್ಟ್ ಟು ಗೆಟ್ ದ ಗಿಫ್ಟ್. ಇನ್ನೂ ಏನು ಹಚ್ಕೊಂಡಿಲ್ಲ ಮುಸ್ಡಿಗೆ, ಜಸ್ಟ್ ಡ್ರೆಸ್ ಹಾಕೊಂಡು ಬಂದೀನಿ. ದಿಸ್ ಈಸ್ ಮೈ ನ್ಯಾಚುರಲ್ ಸ್ಕಿನ್. ಲೆಟ್ ಮೀ ಸ್ಟೈಲ್ ಏನು ಹಚ್ಕೊಳ್ಳಾರ್ದೆ ಜಸ್ಟ್ ಲಿಪ್ಸ್ಟಿಕ್, ಬಿಂದಿ ಅಷ್ಟೇ ಹಚ್ಕೊಂಡು ಪರ್ಫ್ಯೂಮ್ ಹಾಕ್ಕೊಂಡು ತಲೆ ಹಚ್ಕೊಂಡ್ರೆ ಹೆಂಗೆ ಕಾಣ್ತೀನಿ ಅಂತ ನೋಡೋಣ. ಓಕೆ, ಯಾ ಐ ಆಮ್ ರೆಡಿ. ಹೆಂಗೆ ಕಾಣತ್ತೀನಿ? ಚಲೋ ಕಾಣತ್ತೀನಿ. ಲಿಪ್ ಲೈನರ್ ಈಸ್ ಮಸ್ಟ್, ಲಿಪ್ಸ್ಟಿಕ್ ಈಸ್ ಮಸ್ಟ್. ಇವೆರಡು ಬಿಟ್ಟು ಮಾತ್ರ ನನಗೆ ಇರೋಕ್ಕೆ ಆಗೋದಿಲ್ಲ. ಆ್ಯಂಡ್ ಬಿಂದಿ ಅಷ್ಟೇ. ಮತ್ತು ನಾನು ಕೂದಲ ಬಿಡ್ಬೇಕು ಅಂದ್ಕೊಂಡೆ, ಬಟ್ ಫುಲ್ ಫ್ರಿಜಿಯಾಗಿ ಹಿಂಗೆ ಅದಾವು. ಬಿಟ್ರೆ ಚಲೋ ಕಾಣಿಸಂಗಿಲ್ಲ ಅಂತಂದು ಹಿಂಗೆ ಹಾಕೊಂಡಿನಿ. ಮುಂದೆ ಹಾಕೊಂಡ್ರೆ ಮುಂದೆ ನಿಮಗೆಲ್ಲ ಕಾಣ್ತೈತಿ, ಚಲೋ ಕಾಣಂಗಿಲ್ಲ. ಸೊ ಹಿಂದೆ ನೋಡಿದ್ರೆ ಏನಾರು ಮಾಡ್ಕೊಳ್ಳಿ, ಹಿಂದೆ ನೋಡೋರು ಯಾವುದಿದ್ರು ಹಿಂದೆನೇ ಇರ್ತಾರೆ. ಮತ್ತಿಲ್ಲೇ ಇದೆರಡು ಹಿಂಗೆ ನಮ್ಮ ಮನೆಯಲ್ಲೆಲ್ಲ ನಂಗೆ ಕಾಡಿಸ್ತಾರೆ, ನಮ್ಮ ಅಕ್ಕ ಅದು ಕಾಡಿಸ್ತಿರ್ತಾಳೆ ನಂಗೆ ಇದನ್ನೆಲ್ಲ ನೋಡಿ. ಸೊ ಅವನ್ನೆಲ್ಲ ಕಟ್ ಮಾಡಿ ಕ್ಲಿಪ್ಸ್ ಹಾಕೊಂಡೀನಿ. ಬಟ್ ಐ ಕಾಂಟ್ ಕಟ್ ದೆಮ್, ಐ ಕೀಪ್ ದೆಮ್. ಯಾಕಂದರೆ ಒಂದೊಂದ್ಸಲ ಅವು ಚಂದ ಕಾಣ್ತಿರ್ತವೆ ಅದಕ್ಕೆ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಮೇಕಪ್ ಈಗ ನಂಗೆ ಮಾಡ್ಕೊಳಕ್ಕೆ ಬರಲ್ಲ, ಗೊತ್ತಲ್ಲ ನಿಮಗೆ. ಎಸ್, ನನ್ನ ಹತ್ರ ಬಾಡಿ ಬಿಲ್ಡರ್ ಗತೆ ಕಾಣತ್ತಿಲ್ಲ. ಎಸ್, ಓಕೆ, ಲೆಟ್ಸ್ ಗೋ. ಹೋಗೋದಾ? ಬಟ್ ಒಂದೆರಡು ರೀಲ್ಸ್ ಮಾಡೋಗೋಣ. ಇನ್ನೊಂದು ಮರ್ತ್ಬಿಟ್ಟೆ, ದಿಸ್ ಕ್ಯೂಟ್ ಲಿಟಲ್ ಜಾನ್ವರ್. ಇದೇನೇ ಆ್ಯಡ್ ಅಲ್ಲ, ಪ್ರಮೋಷನ್ ಅಲ್ಲ. ಓಕೆ, ಖಾಲಿ ಆಗೋಯ್ತಾ? ಇಲ್ಲ ಐತಿ. ಖಾಲಿ ಆಗೈತೆ ಗುರು. ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಬರ್ತೈತಿ. ಆಯ್ತು ಅಷ್ಟೇ. ಖಾಲಿ ಬಾಟಲ್ ತೊಗೊಂಡು ಸೆಂಟ್ ಹೊಡ್ಕೊಳಕ್ಕೆ ಅನ್ಕೊಳಕೋಗ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಇನ್ನೊಂದು ಸನ್ ಗ್ಲಾಸಸ್ ಹಾಕೋಬೇಕು ಅನ್ಕೊಂಡೆ. ಹೊರಗೆ ಮಳೆ ಬರತ್ತಿ, ಸನ್ ಇಲ್ಲ ಗೊತ್ತು, ಬಟ್ ಸ್ಟೈಲ್ ಮಾಡೋಕೆ ಏನು ಹೋಗೋದೈತಿ. ಗಂಟಕ್ಕಿಂತ ದೊಡ್ಡದು ಅಂತ ಗೊತ್ತು, ಕಮೆಂಟ್ ಹಾಕಬೇಡ್ರಿ, ಬಟ್ ಇಟ್ಸ್ ಓಕೆ. ನನ್ನ ಬರ್ತ್ಡೇ ಔಟ್ಫಿಟ್ ಇದು ಆ್ಯಕ್ಚುಲಿ ಅವಾಗ ಹಾಕೊಂಡಿದ್ದು, ಮತ್ತು ಹೊಳ್ಳಿ ಸ್ಟೈಲ್ ಮಾಡಿದ್ದಿಲ್ಲ. ಎಸ್, ವಾಪಸ್ ಅವಾಗ ಸ್ವಲ್ಪ ತಳ್ಳಗಿದೆ, ಸ್ವಲ್ಪ ಚುಪ್ಪಿ ಇನ್ನೊಂದು ಸ್ವಲ್ಪ ಡುಮ್ಮು ಆಗೇನಿ. ಈ ವರ್ಷ ಹೆಂಗಾದರೂ ಮಾಡಿ, ಈ ವರ್ಷ ಅಲ್ಲಂದ್ರು ನೆಕ್ಸ್ಟ್ ವರ್ಷನಾದರೂ ದೇವ್ರೇ ತಳ್ಳು ಮಾಡಿಬಿಡಪ್ಪ ನನ್ನ. ಹೇಗೆ ಬಿ ಲೈಕ್ ತಿನ್ನೋದು ಕಡಿಮೆ ಮಾಡೋ ಅಂತ. ನಾನು ತಿನ್ನೋದು ಕಡಿಮೆನೇ ಆದರೂ ಯಾರ್ದೇನಾಗೋದೈತಿ, ನಾ ಹಿಂಗೆ ಗಂಡ್ಗೊಂಡ್ಗೆ ಇದ್ಬಿಡ್ತೀನಿ. ಇಲ್ಲೇ ಟೈಮ್ ಮಾಡಿಬಿಟ್ರೆ ಗಿಫ್ಟ್ ಯಾರು ತೊಗೊಳ್ಳೋದು? ಪೆದ್ದಿ ಹೋಗಿ ನಡಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೈ ಗೋ ಟು ಜಾಕೆಟ್. ಎಲ್ಲಿ ಹೋದ್ರು ಇದನ್ನ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಇದನ್ನ ಎಲ್ಲಿ ತೊಗೊಂಡ್ರಿ ಲಿಂಕ್ ಅದು ಇದು ಕೇಳಬೇಡ್ರಿ, ಯಾಕಂದರೆ ಇದಕ್ಕಿನ್ನೂ ವೈಡ್ ರೇಂಜಲ್ಲಿ ಪಬ್ಲಿಸಿಟಿ ಸಿಗಬೇಕು. ಅಲ್ಲಿವರೆಗೂ ನಾನು ಇದನ್ನ ಹಾಕೋತಾ ಇರ್ತೀನಿ. ಅದು ಸಿಕ್ಕ ಮೇಲೂ ಹಾಕೋತಾ ಇರ್ತೀನಿ. ಅವಾಗ ಎಲ್ಲರೂ ಈ ಜಾಕೆಟ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದಾಗ ಅದ್ರ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ ಅಂತ. ಓಕೆ, ಓವರ್ ರೇಟೆಡ್ ಇರಲಿ, ನಡೀತೈತಿ. ಇದನ್ನ ಹಾಕೊಂಡ್ರೆ ಎಷ್ಟು ಸೇಫ್, ಎಷ್ಟು ಪ್ರೊಟೆಕ್ಟೆಡ್, ಎಷ್ಟು ಸೆಕ್ಯೂರ್ ಅನ್ನಿಸ್ತೈತೆ ಗೊತ್ತಾ. ಅದಕ್ಕೆ ಯಾವಾಗಲೂ ಇದನ್ನ ಹಾಕೊಂಡೇ ಇರ್ಬೇಕು ಅನ್ನಿಸ್ತೈತಿ. ಅದು ಯಾವಾಗೂ ಹಾಕೊಳಕ್ಕಾಗಲ್ಲ. ಸೊ ಹೊರಗೆ ಹೋಗ್ಬೇಕಾದ್ರೆ ಹಾಕೊಂಡೇ ಇರ್ಬೇಕು ಅನಿಸ್ತೈತಿ. ಸೊ ಐ ವೇರ್ ದಿಸ್. ನೋಡ್ರಿ ಎಷ್ಟೊಂದು ಐತಿ. 2,000 ಮೇಲೆ ಫೋನ್ಪೇ ಮಾಡಿದ್ರೆ ಮತ್ತೆ ಅದಕ್ಕೆ GST ಬೇರೆ ನಾವು ಕಟ್ಟಬೇಕಂತೆ. ಏನಿದು? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ರಿ ಮೀಡಿಯಾ? ಅಲ್ಲ, ಗೃಹಲಕ್ಷ್ಮಿ ಕೊಡೋದೆಲ್ಲ ಆಂಟಿ ಅಂದ್ರಿಗೆ, ನಮಗೆ ಮಾತ್ರ ನಾವು ಫೋನ್ಪೇ ಮಾಡಿದ್ರು ನಾವು ಕಟ್ಟಬೇಕಂತೆ. ನಾನು ನ್ಯೂಸಲ್ಲಿ ಓದಿದ್ದು, ಇನ್ನೂ ಸ್ವಲ್ಪ ಕಟ್ ಆಗಿದ್ದು ನನಗೆ ಗೊತ್ತೂ ಆಗಲ್ಲ, ಯಾಕಂದ್ರೆ ನಾನು ಮೆಸೇಜಸ್ ಎಲ್ಲ ಬಂದ್ ಮಾಡಿಸ್ಬಿಟ್ಟೀನಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬೆಟರ್ ಅಲ್ಲ ಕ್ಯಾಶ್ ತೊಗೊಂಡೋಗೋದು. ಸೊ ಆ್ಯಸ್ ಮಳೆ ರಾಡಿ ಈಸ್ ಹ್ಯಾಪನಿಂಗ್. ನಾನು 1,000 ರೂಪಾಯಿ ಶೂಸ್ ಹಾಕೋತಾ ಇಲ್ಲ, 500 ರೂಪಾಯಿ ಶೂ ಹಾಕೊಳತ್ತೀನಿ, ಯಾಕಂದರೆ ರಾಡಿ ಆಗಿಬಿಡ್ತೈತಿ. ಅದಕ್ಕೆ ಮೊದಲು ನಾವು ವ್ಲಾಗ್ ಎಲ್ಲ ಹಿಂಗೆ ಮಾಡ್ತಿದ್ವಲ್ಲ, ಈಗ ಸೆಲ್ಫಿ ಕ್ಯಾಮ್ರಾಕ್ಕೆ ಶಿಫ್ಟ್ ಆಗಿಬಿಟ್ಟಿವಿ. ಹಿಂಗೆ ಮಾಡತ್ರೆ ತಲೆ ಎಗರೋಗುತ್ತೆ, ಇಲ್ಲ ಮೂಗು ಎಗರೋಕೈತಿ, ಏನೇನು ಆಗ್ತೈತಿ. ಸೊ ಫೈನಲಿ ಐ ಆಮ್ ಗೋಯಿಂಗ್. ನಮ್ಮ ಮನೆ ವಾಚ್ಮ್ಯಾನ್ ನೋಡ್ರಿ, ಬಂದು ಗೇಟ್ ಹಾಕೋಕಾನೆ ಎಲ್ಲರೂ ಹೋದ್ಮೇಲೆ. ನಾನು ಹಿಂಗೆಲ್ಲ ಬ್ಯಾಗದು ಹಾಕ್ಕೊಂಡು ಹೋಗೋದು ನೋಡಿ, ನಮ್ಮ ಮನೆ ಕಡೆ ಇದ್ದವರೆಲ್ಲ ಯಾವುದೋ ಊರಿಗೆ ಹೊಂಟಿನಿ ಅನ್ನೋ ಥರ ನೋಡ್ತಾವ್ರ ಗುರು. ವಾ
ಕಮ್ಮಿಂಗ್ ಔಟ್ ಆಫ್ ಕಂಫರ್ಟ್ ಝೋನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಾಂದರೆ ಬಾವಿಯೊಳಗಿನ ಕಟ್ಟೆ ಆಗ್ಬಿಡ್ತೀರಿ. ಸ್ವಲ್ಪ ದಿನ ರಿಯಲೈಸ್ ಆಗೋದು ಬೇಕು. ನನ್ನ ಮೈಕ್ ಹೆಂಗೆ ಕನೆಕ್ಟ್ ಮಾಡ್ದನೇ ಮರ್ತೋಗ್ಬಿಟ್ಟಿನಿ. ಯಪ್ಪ, ನಮ್ಮ ಅವ್ವ ಸಿಕ್ಲೋ. ಇವಾಗ ನನಗ್ ಬಸ್ ಸಿಗ್ತತೆ ಅಲ್ಲ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಬಾಳ್ ವೇಟ್ ಮಾಡಿಸ್ಬಾರ್ದಪ್ಪ ದೇವ್ರೆ, ಜಲ್ದಿ ಬಂದ್ಬಿಡಿ. ಬ್ರೋ, ನಾ ಹುಚ್ಚತೇನೋ ನೀವ್ ಮೈಕ್ ನನಗ್ ಹುಚ್ಚ ಮಾಡತೈತೆ ನಂಗೆ ಒಂದು ತಿಳಿಯಾತಿಲ್ಲ. ಬ್ಲೂಟೂತ್ ಒಳಗ್ ನೋಡಿದ್ರೆ ಕನೆಕ್ಟ್ ಆಗಿಲ್ಲ, ಬಟ್ ಇಲ್ಲಿ ನೋಡಿದ್ರೆ ರೆಕಾರ್ಡ್ ಆಗತೈತಿ. ಐ ಆಮ್ ಟೈರ್ಡ್ ಆಫ್ ದಿಸ್. ಐ ಆಮ್ ಔಟ್ ಆಫ್ ಇಟ್. ನಾನ್ ಸಣ್ಣಕ್ಕಿದಾಗ ಫುಲ್ ಅಂದ್ರೆ ಫುಲ್ ಎಕ್ಸ್ಟ್ರೋವರ್ಟ್ ಇದ್ದೆ. ಆಮೇಲೆ ಒಂದ್ 8th ಬಂದ್ಮೇಲೆ ಇಂಟ್ರೋವರ್ಟ್ ಆಗ್ಬಿಟ್ಟೆ. ಈಗ ಮತ್ತೆ ಎಕ್ಸ್ಟ್ರೋವರ್ಟ್ ಆಗ ಟ್ರೈ ಮಾಡತ್ತೀನಿ, ಬಟ್ ಆಗತ್ತಿಲ್ಲ. ಬಟ್ ಹಾಕೇನಿ. ನಾನಿಲ್ಲಿ CPT ಬಸ್ಗೋಸ್ಕರ ವೇಟ್ ಮಾಡತ್ತೀನಿ. ಆದ್ರೆ ಹುಬ್ಳಿದ 2 ಬಸ್ ಬಂತು. ಇಲ್ಲಿ ಅವ್ರ ಆಂಟಿ ಒಬ್ರು ಬಸ್ ಬಂದಿದ್ದಕ್ಕೆ ನಮ್ಮ ಮಾಮ ಬಂದ ಅಂತ. ಓಯ್ ಮಾಮ, ಇದೇ ಒಂದು ಹಾರ್ನ್ ನುಡಿ ಸಾಕು. ಎಷ್ಟೇ ದೂರ ಇದ್ರು ಒಲಿಂಪಿಕ್ದಾಗ ಇಂಡಿಯಾ ಗೋಲ್ಡ್ ಮೆಡಲ್ ಸಿಗ್ಬೇಕು, ಹಂಗ್ ಓಡ್ಕೊಂಡ್ ಬಂದ್ ಹತ್ಬಿಡ್ತೀನಿ. ಚಿಕ್ಕಿ ನೋಡಿಲಿ, ನೀನ್ ಇಂತ ಮಾಮ ಮಾಮ ಅಂತ ಇನ್ಸ್ಪೈರ್ ಆಗ್ಬಿಟ್ರ ಜನ. ಅದು ಎಷ್ಟು ಅನ್ಯೋನ್ಯವಾಗದಾರಲ್ಲ, ಮೆಚ್ಬೇಕು. ಅದಕ್ಕ ನಾನ್ ನಗಾಕತ್ತೆ ಅವ್ರು, ಅವಿ ನಗತಾಳ ಅಂತ. ಮತ್ತೆ ಇದನ್ನ ನಗ್ಬೇಕು, ಅಳ್ಬೇಕು, ಏನ್ ಮಾಡ್ಬೇಕು? ನಗಬೇಕಲ್ಲ. ಐ ಥಿಂಕ್ ನನ್ ಪೂರ್ತಿ ಬ್ಲಾಗ್ ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಆಗೋಗಿರ್ತೇನೋ. ತಗೊಂಡಿದ್ದೇನ್ ತೋರಿಸ್ತೇನೆಲ್ಲ ಗೊತ್ತಿಲ್ಲ. ನನ್ ಫೋನ್ನಾಗ ಚಾರ್ಜ್ 58 ಇದ್ದಿದ್ದು 56 ಆತು. ನಾನ್ ಯಾವಾಗ ಬೈಕು ಕಾರು ತಗೋತೀನಿ, ಯಾವಾಗ ಬೈಕು ಕಾರಲ್ಲಿ ಅಡ್ಡಾಡ್ತೀನಿ. ವೆನ್ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಇಟ್. ನಾನು ಈ ಜನರಿಂದ ದೂರ ಇರ್ಬೇಕಂತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಎಡ್ಜಿಗೆ ಹೋಗಿ ನಿಲ್ತೇನಿ, ಯಾರು ಹತ್ರ ಬರಬಾರ್ದು ಅಂತಂದ್ರೆ. ಬಟ್ ಅವರು ಇನ್ನು ಹತ್ತಿರ ಹತ್ತಿರ ಬರುವೆಯಾ ಅಂತ ಜಿಕೊಂಡ್ ಬಂದ್ ಬಾಜುನೇ ನಿಲ್ತಾರ. ಐ ಹೇಟ್ ದಿಸ್ ಕೈಂಡ್ ಆಫ್ ಪೀಪಲ್. ಮತ್ ಫೋನ್ ಬಿದ್ದೋಗಿತ್ತ. ಲೆಟ್ಸ್ ಕಮ್ ಟು ದ ಮ್ಯಾಟರ್ ನೌ. ನಾ ಜೆನ್ಯೂನ್ಲಿ ಹಿಂಗ್ ಯಾರನ್ನು ಬಾಳಷ್ಟು ಹಚ್ಕೊಳಂಗಿಲ್ಲ, ಯಾರಿಗೂ ಇಷ್ಟ ಎಫರ್ಟ್ಸ್ ಹಾಕಂಗಿಲ್ಲ. ಬಟ್ ವೆನ್ ಐ ಡೂ ಇಟ್, ಅದ್ರೊಳಗ್ ನಾ ಬೇರೆ ಕೈಂಡ್ ಆಫ್ ಪರ್ಸನ್ ಆಗ್ಬಿಡ್ತೇನೆ ಅಷ್ಟೇ. ನನಗ್ ಕ್ಲೋಸ್ ಇರೋರ್ ಬಾಳ್ ಕಮ್ಮಿ. ಕ್ಲೋಸ್ ಇರೋರಿಗೆ ನಾನ್ ಮಾತ್ರ ಏನ್ ಬೇಕಾದ್ ಮಾಡ್ತೀನಿ ಹಂಗೆ. ಜಸ್ಟ್ ನಾವು ಲ್ಯಾಂಡೆಡ್ ಟು ಯು ಮಾಲ್. ನೋಡೋಣ ಏನೇನ್ ಸಿಗ್ತೈತೋ ಏನೇನ್ ಇಲ್ಲೋ ಅಂತಂದ. ಸೊ ಹಿಯರ್ ವಿ ಆರ್. ನೀವು ಇಷ್ಟು ಕರ್ಸೆ ಕಾಣತ್ತೀನಿ, ಇಷ್ಟು ಕರ್ರ ಕಾಣತ್ತೀನಿ. ಎಲಿವೇಟರ್ ಐ ವಾಂಟೆಡ್ ಟು ಟೇಕ್ ಹೀಲ್ಸ್, ಬಟ್ ಇಲ್ಲಾರ ಸಿಗ್ತತಿಲ್ಲ ಗೊತ್ತಿಲ್ಲ. ಆನ್ಲೈನ್ದಾಗೆಲ್ಲ ನೋಡಿ ಸಾಕಾಗೈತಿ. ಇಲ್ಲಿ ಸಿಕ್ಕರೆ ಶಿವ, ಇಲ್ಲಾಂದ್ರೆ ಗೋವಿಂದ. ಯಾವ್ದು ಇಷ್ಟಾನೇ ಆಗತ್ತಿಲ್ಲ. ನಮ್ ಹುಡುಗಿಯರಿಗೆ ಲಿಪ್ಸ್ಟಿಕ್ ಅಂದ್ರೆ ಬಾಳ ಇಷ್ಟ. ಬಟ್ ಅಕ್ಕಿಗೆ ಡಾರ್ಕ್ ಶೇಡ್ಸ್ ಅಷ್ಟೇ ಚಂದ ಕಾಣ್ತಾವ. ನೂಡ್ ಶೇಡ್ಸ್ ಎಲ್ಲ ಬಟ್ ರೆಡ್ ಪಿಂಕ್ ಅಕ್ಕಿ ಕಡೆ ಐತಿ. ರಾದರ್ ದನ್ ದಟ್ ವಾಟ್ ಗುರು, ತುಂಬಾ ಕಷ್ಟ ಆಗೋದು. ಇದಿಷ್ಟ್ರಲ್ಲಿ ಯಾಕೆ ತಗೊಳ್ಳೋದು ಗೊತ್ತೇ ಆಗತ್ತಿಲ್ಲ ನನಗೆ. ಸೊ ನಾ ಈ ಶೇಡ್ ತಗೊಂಡೆ, ಇದಕ್ಕೆ ಕಡೆ ಇಲ್ಲ ಅಂತ ಅನಿಸ್ತೈತಿ. ಸೊ ಯಾ, ಪಿಂಕ್ ಕ್ರೀಮ್ ಕಿಸ್ ಅಂತೆ ಈ ಕಲರ್ ಐತಿ. ಒಟ್ ಒಂಥರ ಪರ್ಪಲ್ ಐತಿ. ಸೊ ಐಲ್ ಗೋ ವಿತ್ ದಿಸ್. ಹಿಂಗೋಗಿ ಹಿಂಗ್ ಬರೋದ್ರಾಗ ಎಲ್ಲ ಲೈಟೇ ಬಂದಾಗ್ಬಿಟ್ರೆ. ಇಲ್ಲಿ ಮಾಲ್ದಾಗ ಒಳಗ್ ಹೋದ್ವಿ ಅಂದ್ರೆ ಹೊರಗ್ ಬರೋಷ್ಟಕ್ಕೆ ಎಲ್ಲ ಕತ್ಲಾಗ್ಬಿಟ್ಟಿರ್ತೈತಿ, ಗೊತ್ತೇ ಆಗಲ್ಲ ಟೈಮ್ ಆಗೋದು. ಈಗ ನೆಕ್ಸ್ಟ್ ಫೋನ್ ಕೇಸ್ ತಗೊಳಕ್ ಹೊಂಟೇನಿ. ಅಕ್ಕಿನ ಸಜೆಸ್ಟ್ ಮಾಡಿದ ಅಂಗಡಿ ಹೋಗುನ್, ಚಲೋ ಕಲೆಕ್ಷನ್ ನೋಡುನ್. ಬೈ ಸಾಕತ್ ಬೈ, ನಂಗೆ ಏನು ಸಿಗಾತೇ ಇಲ್ಲ. ಇಲ್ಲಿ ಸಿಕ್ತು ನೋಡ್ರಿ ಹೆಂಗೈತಿ. ಇದು 13 ಇಂದಂತ. ಅಲ್ಲಂತ್ರು ಯಾವ್ದು ಕ್ಯೂಟ್ ಇಲ್ಲೇ ಇಲ್ಲ ಕವರ್ಸ್. ಅಯ್ಯೋ, ನಾನ್ ಇನ್ನು ತಗೊಳೋದ್ ಬಾಳ ಐತಿ, ಎಲ್ಲೂ ಕ್ಯೂಟ್ ಸಿಗ್ಲೇ ಇಲ್ಲ. ನಂಗೆ ಅಳು ಬರತೈತಿ. ಈಗ ಟೈಮ್ 10 ಗಂಟೆ ಆಗೈತಿ. ಐ ಕುಡಂಟ್ ಫೈಂಡ್ ಎನಿಥಿಂಗ್. ಭಾಳ ಹೊಲ್ಸದಾರ್ರಿಪ್ಪ. ಇದು ಏನ್ ಅಂಗಡಿ ಹಚ್ಚಾಗೋದ್ರೆ ತುಂಬಾ ಅಷ್ಟು ಫೋನ್ ಅಂಗಡಿದ ಒಂದು ಯೂನಿಕ್ ಇಲ್ಲ. ಎಲ್ಲ ಹೊಲಸು ಪ್ಲೇನ್ ಏನ್ ತಗೊಂಡ್ ಎಲ್ಲಿ ಇಟ್ಕೋತಾರ. ಚಂಡ ಮಂಡಲ ಏನ 2 ಕ್ಲಿಪ್ ತಗೊಂಡೆ, ಮತ್ತೆ 2 ಹಿಂಗ ಸಣ್ಣವ್ರ ಬಾವ್ ಕೊತಾರಲ್ಲ ಅಂತ ತಗೊಂಡೆ. ಇನ್ನು ಏನಿದ್ ಗೊತ್ತಿಲ್ಲ. ಆಲ್ರೆಡಿ 10:30 ಆಗೈತಿ. ಮಾರ್ಕೆಟ್ ಎಲ್ಲ ಫುಲ್ ಬಂದ್ ಆಗೈತಿ. ಅಯ್ಯೋ, ಮಾರ್ಕೆಟ್ ಖಾಲಿ ಆಗೈತು. ನಾ ಜುಮ್ಕಿ ತಗೋಬೇಕ ಅನ್ಕೊಂಡಿದ್ದೆ. ಹೋಗ್ ಕೇಳಿದ್ರ ಅವ್ರ ಗಾಡಿ ಹತ್ಕೊಂಡ್ ಈಗ ಹೋದ್ರ ಅಂತ ಹೇಳತ್ತಾರ ಅವ್ರು. 2000 years later. ನಮ್ಮ ಚಿಕ್ಕಿ ಮನೆಗೆ ಬಂದೀನಿ. ನಾ ಈ ಕಡೆ ಮನೆಗೆ ಬಂದೀನಿ. ಆಕೆ ಅಲ್ಲದಾಳ. ಈ ಫೋನ್ ಹಚ್ಚಿ ಆಕೆಗೆ ಹೆದರ್ಸ್ಬೇಕು. ಹೆದರ್ಸ್ಬೇಕಲ್ಲ, ಸರ್ಪ್ರೈಸ್ ಕೊಡ್ಬೇಕು. ಈಗ ಇಲ್ಲಿ ಫೋನ್ ಇಟ್ಟು ಕರಿತೀವಿ ಆಕಿನ.
ಏನ್ ಮಾಡತ್ತಿ ಕೆಲಸ ಐತ್ ನಿನ್ ಕಡೆ ಅಂದಿಟ್ಟ ಆಕಿನ ತಲೆ ಬಾಚಿಸ್ಕೊಳಕ್ ಇಲ್ಲೇ ಅದಾಳಂತ. One eternity later. ಅದು ಎಂತ ಹೇರ್ ಸ್ಟೈಲ್ ಹಾಕಿಸ್ಕೊಳತ್ತಾಳ ನಂಗಂತೂ ಗೊತ್ತಿಲ್ಲ. ಎಷ್ಟು 45 ನಿಮಿಷ ಆತ ಇನ್ನೂ ಬರವಲ್ಲ. ಆ ಮುಂದಿನ ಮನ್ಯಾಗ ಹೋಗಿ ಬಾಚಿಸ್ಕೊಳಕತ್ತಾಳಂತ. ವೇಟ್ ಮಾಡಿ ನಂಗಂತೂ ಸಾಕಾತ. ಚಿಕ್ಕಿ ಬರ್ತದೆ ಸ್ಪೆಷಲ್ ಜಾಮೂನ್ ಅಕ್ಕಿ ಇಲ್ಲಾರ್ದ ಆಕಿ ಬಿಟ್ಟು ನಾನೇ ತಿನ್ನೋದಾಗೈತಿ. ಇನ್ನೂ ಬರವಲ್ಲಕಿ ಎಷ್ಟು ಒಂದು ತಾಸು ಆತಲ್ಲ. ಹುಡುಗಿಯಾರ ರೆಡಿಯಾಗಿ ಎಷ್ಟು ಟೈಮ್ ತಗೋತಾರ ನೋಡ್ರಿ. ಗ್ರೀನ್ ಕಲರ್ ಕುರ್ತಾ ಹಾಕೊಂಡ ಬರವಲ್ಲ ಮಾರ್ಯ. ಯಾರೋ ಇಬ್ಬರು ಬಂದಾರಂತ ಆ ಕಡೆ ಮನಿ ಮೇಲೆ ಮೆಟ್ಲ ಹತ್ತಿಕೊಂತಾರಂತ. ಹಾ ಸಾಕು ಅಶೋಕ್ ಮಾಮ ಬಂತ ಯಾರೋ ಬ್ಯಾಂಡ್ ಹಾಕೊಂಡ್ರ ಅಂತ ಹೇಳತ್ತಾರ. ಯಾರಂತ ಗೊತ್ತಿಲ್ಲ. ನಾನು ಕ್ಯೂರಿಯಸ್ ಇದೀನಿ ಯಾರು ಬಂದಾರಂತ ನೋಡಾಕ. ಹುಡುಗ್ಯಾರಂತ. ಹೂ ಇಸ್ ದಟ್ ಇಬ್ರು ಹುಡುಗ್ಯಾರ? ಆಯ್ತಾ ಇಲ್ಲ ಗುರು, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಬಂದು ಕುಂತೀನಿ ಅಲ್ಲಿ ಹೊಂಟಾಳಕಿ. ಜಗಳ ಆಡ್ತೇನೆ ನಾನು ಹೋಗಿ ಮತ್ತೆ. ಹ್ಯಾಪಿ ಬರ್ಡೇ ಹುಡುಗಿ ಇಷ್ಟು ರೆಡಿಯಾಗಿ ಬರಾಕ್ ಒಂದ್ ತಾಸ್ ತಗೊಂಡಾಳ. ಅದು ಕರ್ಲ ಕ್ರಿಂಪ್ ಮಾಡೋದೇನ್ ಹಗರ ಆಯ್ತಾನ? ನಾ ಇನ್ನೂ ರೆಡಿ ಆಗ್ಬೇಕ. ಇದ್ದಾರೆ ಕೋಟಿ ಬಲವಂತೆ ತಂಗಿಗೆ ತಂದೆಯಾದೆ ನೀನು ನನಗೆ ತಾಯಿಯಾದೆ ನೀನು ನನಗೆ. ಅಣ್ಣ ಕಮಿಸಿ ತೆಗಂಗಿಲ್ತು ಹಿಡ್ಕೊ. ಹಿಂಗ್ ಮಾಡಂಗಿಲ್ಲ ಬಾಯಿ. ಇಲ್ಲ ನಂಗೆ ಗೊತ್ತಿತ್ತ. ಯಾವ ಕಲರ್ ಇದು? ನಾಚಗೋದ ನೀನು ಚಲೋ ಕಾಣುದು ನಿನ್ ಕಡೆ ಇರ್ಲಾರ್ದು. ಥ್ಯಾಂಕ್ ಯು. ನಾ ಅನ್ಕೊಂಡಿದ್ದೆ ನೀ ಲಿಫ್ಟಿಗೆ ಕೊಡ್ತೀನಿ ಅಂತ. ನಾ ಅದಕ್ಕೆ ಮುದ್ದಾಮಕ್ಕಿ ಮುಂದೆ ಲಿಫ್ಟಿಗೆ ತಗೋಬೇಕಿತ್ತು ಅಂತಂದೆ. ನಾನು ಅದನ್ನ ಗಿಫ್ಟ್ ಎಲ್ಲ ರ್ಯಾಪ್ ಮಾಡ್ಸಕ್ ಟೈಮ್ ಸಿಕ್ಕಿಲ್ಲ. ಆಕೆ ಒಂದೊಂದ್ ಏನಾರ ಕೇಳ್ದಂಗ್ ತೆಗೆದು ಕೊಡುದು ಅಷ್ಟೇ. ಈಗ ಮತ್ ಮಾಮನ್ ಕೊಡನ್ ಬೇಡ ಅಂತ ಬ್ಯಾಗ್ ಒಳಗಿಲ್ಲ. ಇವ್ರ ಅಂತಿದ್ರು. ಈಗ ಗೈಸ್ ಇವ್ರ ಮನಿಗ್ ಬಂದಾರ್ರಿ. ಅವ್ರಿಗೆ ಕೇಕ್ ಕಟ್ ಮಾಡ್ಸ್ಲಂಗ್ ಕಳಿಸ್ಲಿ ಏನ್ರಿ ಗೈಸ್? ಮತ್ತೆ ಎಲ್ಲಾರು ಅದ್ಕ ಮನಿಗ್ ಬಂದಾರ ಅವ್ರು. ಹಂಗಲ್ ದೋಸ್ತ ಬರ್ಬಾರ್ದಂತಲ್ಲ. ಮತ್ತೆ ಈಗ ಮನಿಗ್ ಬಂದಾರ. ಇಲ್ಲಿ ಬಿಡು ಉಮೇಶ್ ನಾವು ಇರಂಗದ. ಏನ್ ಮಾಡತ್ತೀಯೋ? ಹಾ ಅಡ್ಗೆ ಮಾಡತ್ತೀಯ? ಏನ್ ಮಾಡಿ ಅಡಿಗೆಗೆ? ನಾಚೆ ಬಿಟ್ ನಾವು. ನನ್ ಸಂಬಂಧ ಫೋನ್ ತಗೊಂಡಿದ್ದಂತ ದೃಷ್ಟಿ ಕೇಕ್ ತಿನ್ಸರ್ ಮೇಲಿದ್ರು 4 ಮಂದಿ ದೃಷ್ಟಿ ಮಾತ್ರ ಟಿವಿ ಮೇಲೆ ಐತಿ. ನಾ ಹೋಗ್ತೀನಿ ಯಾಕಡ್ರ ಈಗ ಸುಮ್ಮನೆ ರಾಮ ತೆಗಿಸ್ಕೊಡ ನಮ್ಗೆ ಯುಗಾಡ ಆತನ ಸುಮ್ಮನೆ ಬಿಡ್ರಿ. ಮುನೇಶ್ವರನ್ ಮಾಲ್ಯಾಗ ಹೋಗ್ಬೇಕಂತ 100 ಸಲ ಅದನ್ನ ಹೇಳ್ತಾನೆ, ಮತ್ತೆ 100 ಸಲ ಅದನ್ನ ಹೇಳ್ತಾರ ಅವ್ರು. ನಾ ಇಷ್ಟೂರ್ನು ಮರಿ ಪುಟ್ಟಣ್ಣಂದು, ವಿನಾಯಕಣ್ಣಂದು, ಉಮೇಶ್ ಅಣ್ಣಂದು, ಕಾರ್ತಿಕ್ ಅಣ್ಣಂದು, ಕುಮಾರ್ ಅಣ್ಣಂದು ಮದ್ವೆ ಮಾಡ್ಬೇಕು. ಹಂಗಲ್ಲ ಆತು ಆತು ನನ್ ತಪ್ಪಾತ್ ಬಿಡುಪ್ಪ. ಎಲ್ಲ ಮಾಡ್ತಿದ್ನ ಫಸ್ಟ್ ಅಕ್ಷತನ್ ಮದ್ವೆ ನೋಡ್ದ ನಿಮ್ ಮಾಡ್ಬೇಕಂತ ನಿಮ್ ಎಂಟ್ಯಾರು ಬಂದು ಓಡಾಡಕಿ ಮದ್ವೆ ಮಾಡ್ಬೇಕಂತ ಆನಂದ ಪರಮಾನಂದ. ಶೆಟ್ಟಿನ ರಾಮ್ ಮಾಡ್ಕೊನಿ ಅಂತ
ಹೊರಗೆ ಹೋಗುದೈತಿ, ಹೋಗುನು ನೋಡುನು ಏನಾಕೈತಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕ್ಯೂಟ್ ಅಕೌಂಟ್ ಮಾಡು. ಯು ಕ್ಯಾನ್ ಆಸ್ಕ್ ಫ್ಲವರ್ಸ್. You can ask the flowers. I sit for hours. Little baby, I'm so in love with you. ತಗೋ ಇನ್ನೊಂದು ಫ್ಲವರ್. Oh my god. Black. ಬ್ಲೂ ಹುಡುಕಿದೆ, ಬ್ಲೂ ಸಿಗ್ಲಿಲ್ಲ. Come. Let's go. ಹೊಂಟಿವಿ. ಲೆಟ್ಸ್ ಸಿ. ಏನ್ ಸೀನೋ ಪಾನೋ. ಸ್ಟೋರಿ ಬಂದಿ ಬಾಬಾ. ಕಲರ್ ರೆಡ್. ಓಕೆ ರೆಡ್. ಬೆಳೆ ಬೆಳೆ. ನನಗೆ ಹುಡುಕಿದೆ ನಿನ್ನ ನನ್ನ ಕಡೆ ಕೈಯಾಗ ಒಂದ್ಸಲ ಹಾಕಿಸ್ಕೊತೀನಿ ನೋಡಿ. ಇನ್ನೊಂದು ಡಜನ್ ಸಿಹಿ ಸಂಕಟ ಸಾಕಾಗಿದೆ. ನೀ ಹಿಂಗ ಲೈಕ್ ಜುಮ್ಕಿ ಲಿಪ್ಸ್ಟಿಕ್ ಒಟ್ಟು ಇಂಥದ್ರಾಗ ಏನ್ರ ತಗೋತೀಯ ಹೌ ತಾಯಿ. ಬ್ಯಾಂಗಲ್ ಬಂಗಾರಿ ಮಾಡೀಗ ಎರಡು ಕೆಲ ಮಾಡ್ಕೊಂಬ. ನಾನು ಹಾಕಿಸ್ಕೊಂಡೆ. ಹುಡುಗರನ್ನ ಹೆಂಗ್ ಪಟಾಯಿಸ್ಬೇಕು ಅನ್ನೋದನ್ನ ಈ ವ್ಲಾಗ್ ಫುಲ್ ನೋಡ್ರಿ, ತಿಳ್ಕೊರ್ರಿ, ಮಾಡ್ರಿ. ಪಕ್ಕ ಸಿಂಗಲ್ ಲೈಫ್. ಹೂವಿನ ಅಂಗಡಿ ಐತಿ, ಹೂ ಅಂತ ತಗೊಳ್ಳೋಣ ಅಂತ. ಆಲ್ ವಿ ಗರ್ಲ್ಸ್ ಲವ್ ಇಸ್ ಹೂಗಳು. ಹೂ ಅಂದ್ರೆ ನಂಗೆ ಮಲ್ಗಿ ಹೂ ಇಷ್ಟ, ಈಗಿಗೂ ಅದೇ ಇಷ್ಟ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಸಿ ಗೈಸ್, ಹುಡುಗಿಯರಿಗೆ ಎಲ್ಲರಿಗೂ ಇಷ್ಟನ, ಅದು ನಮ್ಮಂತ ಕನ್ನಡತಿ ಹುಡುಗಿಯರಿಗೆ. ಐ ಲವ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನಮ್ಗೆಲ್ಲ ವಾಸನೆ ಮಲ್ಗಿ ಇಷ್ಟ, ಬಟ್ ಅಲ್ಲಿ ವಾಸನೆ ಮಲ್ಗಿ ಇರ್ಲಿಲ್ಲ, ಸಿಕ್ತು, ತಗೊಂಬಂದೆ. ಥ್ಯಾಂಕ್ ಯು. ಇದು ಹೆಂಗ ಕೊಲ್ಲಿದೆ? ಕ್ಲಿಪ್ಪು ಕೊಡ್ಬೇಕಾ? ಹಿಂಗ ಆಕಿ ತಿನ್ಕೊಂತಂತಿರ್ತಲ್ಲ ಹಂಗಲ್ಲ ಮಾಮ. ಅದಾದ್ಲಲ್ಲ ಈಗ. ಹೌದು. ಅವ್ರ ಹಣಿಗೇನು ಹಚ್ಕೊಂಡಿಲ್ಲ, ಅದು ಒಂದು ಮಿಕ್ಸಿಂಗ್. ಕೊಡ್ತೀನ ಅದನ್ನ? ಗುಡಿಗೆ ಹೋಗಂಬ. ಮಣ್ಣಗೆ ಬಂದ್ವಿ. ಎಸ್, ಆಕೀಗ ಜೀನ್ಸ್ ತಗೋಬೇಕಿತ್ತು. ನಾನು ಫಸ್ಟ್ ಸಜೆಸ್ಟ್ ಮಾಡಿದೆ ಚೂಡಿದಾರ ಹಾಕೊಂತ. ಹುಡುಗಿ ಬಿಟ್ಟಾಳ ಅದ್ ಕೈ ಸಲ. ಅಲ್ಲನ್ನು ತೊಳೆದುಕೊಂಡ್ವಿ, ಕೈನೂ ತೊಳೆದುಕೊಂಡ್ವಿ. ಈಗ ಗುಡಿಗೆ ಹೋಗ್ಬೇಕು. ಬರ್ರಿ. ನೋಡ್ರಿ ಬಸವಣ್ಣ ಶುಕ್ರ ಗೌರಿ ಮಂಗಳಗೌರಿ ಗೌರಿ ಗೌರಿ ಮಾಡಿ ಹುಟ್ಟು ತುಂಬ್ತಾರಲ್ಲ ಹಂಗಾಗೈತಿ. ರೌಂಡ್ ಅಂತ ಮಲ್ಲಿಗೆಗಿಂತ ಗಲುವಂದ ನೀನು, ಶ್ರೀಗಂಧಕ್ಕಿಂತ ಒಂದು ಚಂದ ಸೌಗಂಧ ನೀನು, ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನಮ್ಮ ಮೆಚ್ಚಿನ ಹಾಡಿದು. ಯು ಕ್ಯಾನ್ ಆಸ್ಕ್ ಮೈ ಫ್ಲವರ್ಸ್. ಅದಾದ್ಮೇಲೆ ಬ್ಯಾಂಗಲ್ ಬಂಗಾರಿ. ಈಗ ನೋಡಿದ್ರೆ ನಾವು ಉಲ್ಟಾ ಹೊಂಟಿವಿ. ಜೆನ್ಜಿ ಜೆನ್ಜಿ ಸಾಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಈ ಬ್ಯಾಂಗಲ್ ಬಂಗಾರಿ ಇದು ರೀಸೆಂಟ್ ಆಗಿ ಬಂದಿತ್ತು. ಈಗ ಮತ್ತೆ 90s ಹೋಗ್ಯಾವ ವಾಪಸ್. ಅದಕ್ಕೆ ಟ್ರಾನ್ಸ್ಫಾರ್ಮೇಶನ್ ನೋಡ್ರಿ. ಫಸ್ಟ್ ಹೆಂಗಿದ್ಲು, ಆಮೇಲೆ ಹೆಂಗಾದ್ಲು, ಈಗ ಹೆಂಗಾಗ ಅಂತಂದು. ಎವ್ರಿ ಟೈಮ್ ಜಾಸ್ತಿ ಗಿಫ್ಟ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ಆಕೆ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ಎಲ್ಲಾರು ನಮ್ಮ ಜೊತೆ ಇರ್ಬೇಕು, ಎಲ್ಲಾರು ಆಕೆ ಮುಂದಿರ್ಬೇಕು, ನಕ್ಕೊಂತಿರ್ಬೇಕು, ಎಲ್ಲಾರು ಚಲೋ ಇರ್ಬೇಕಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಬಟ್ ಹಂಗೆ ಮಾಡಕ್ ಟ್ರೈ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಇಯರ್ ಆದ್ರೂ ಆಕೇತಂತ. ಈ ವರ್ಷ ಭಾಳ ಅನ್ಕೊಂಡಿದ್ದೆ. ಎಷ್ಟು ಒಂದು ತಿಂಗಳಿಂದ ಹಿಂದೆ ಪ್ಲಾನ್ ಬಂದಿತ್ತು ಅದ್ ಮಾಡ್ಬೇಕಂತಂದ. ಬಟ್ ಏನ್ ಮಾಡೋದು, ಏನದು ಅದ್ರಾಗ ಆಕಿ ಕನಸು ಬಿದ್ದಿದ್ರ ಕನ್ಸ. ಹಾ, ಎಲ್ಲಾರು ಸೇರಿದ್ವಿ ಅಂತ. ಹಾ, ಅದು ಕನ್ಸಲ್ಲ, ನನ್ಸು ಆಗ್ತಲ್ಲ ಮೊನ್ನೆ ಮದ್ವೆಗ. ಓಕೆ. ಇನ್ನೂ ಸ್ವಲ್ಪ ಮಂದಿ ಮಿಸ್ಸಿಂಗ್ ಇದ್ರು ಅದ್ರಾಗ. ಇನ್ನೂ ಭಾಳ ಜನ ಆ್ಯಡಪ್ ಆಗ್ಬೇಕಂತ. ಒಂದೇನೋ ಆಗ್ಬೇಕಂದ್ರೆ ರೆವಲ್ಯೂಷನರಿ, ಅದ್ರೊಳಗೆ ಟೀಮ್ ವರ್ಕ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಎಲ್ಲಾ ಕೋಆಪರೇಷನ್ ಇದ್ರೆ ಆಗ್ತೈತಿ. ಸೊ ಬಟ್ ಆಗ್ಲಿಲ್ಲ. ಆದ್ರೆ ನಾವಿಷ್ಟು ಮಾಡಿದ್ದಂತೂ ಖುಷಿ ಆಗಿರಲ್ಲ ನಮ್ಗೆ. ಎಸ್, ಭಾಳ ಖುಷಿ ಆಗಿತ್ತು. ಹಂಗಾಗಿದ್ರೆ ಇನ್ನೂ ಖುಷಿ ಆಗಿತ್ತು. ಈಗ ಗೊತ್ತೈತಿ ಆಕಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರ ಅಂತ ಗೊತ್ತಿತ್ತು. ಬಟ್ ಇದೆಲ್ಲ ಹೇಳಿ ನಾ ಫೈನಲಿ ಅದ್ ಮಾಡೇನಿ ಅಂತ ಹೇಳ್ಬೇಕನ್ನೋ ಆಸೆ ಇತ್ತು ನನಗೆ. ಬಟ್ ಆಗ್ಲಿಲ್ಲ. ನೆಕ್ಸ್ಟ್ ಇಯರ್ ಬಸವಣ್ಣ ಮಾಡಿಸ್ಲಿ. ಇನ್ನೊಂದು ತಗೊಳ್ಳೋದು ಇತ್ತು, ಬಟ್ ಅದು ಸಿಗ್ಲೇ ಇಲ್ಲ. ಏನಂದ್ರೆ ನಮ್ಗೆ ಹುಡುಗಿಯಾರಿಗೆ ಇಷ್ಟ ಆಗೋದು ಫೋನ್ ಬ್ಯಾಗ್ ಕೇಸ್.
ಫೋನ್ ಕವರ್ಸ್ ಭಾಳ ಅಂದ್ರೆ ಭಾಳ ಇಷ್ಟ. ಹೋದೆ Cute ಅನ್ಬೇಕು. ಕ್ಯೂಟ್ ಅಂತ ಹೋಗಿ ಹುಡುಕ್ಯಾಡಿದೆ. ಬಟ್ ಹುಬ್ಬಳ್ಳಿ ಯಪ್ಪ ಹರ್ಷ ಕಾಂಪ್ಲೆಕ್ಸ್ ತುಂಬಾ ಅಷ್ಟು ಫೋನಿನ ಅಂಗಡಿ ಇದ್ರು ನಂಗೆ ಒಂದ್ರಾಗೂ ಸಿಗ್ಲಿಲ್ಲ. ಯಾಕೆ ಎಲ್ಲ ಸೇಮ್ ಪ್ಲೇನ್ ಇರೋ ಇರ್ತಾರೆ. ಎಲ್ಲಿ ಹೋದ್ರು 15 ಕವರ್ ತೋರಿಸಿದ್ರೆ ಅದ, 13 ಕವರ್ ತೋರಿಸಿದ್ರೆ ಅಂದ್ರು ಅದ. ವಾಟ್ ಇಸ್ ದಿಸ್? ಈಗ ಇನ್ಸ್ಟಾಗ್ರಾಮ್ದಾಗೆಲ್ಲ ಎಷ್ಟು ಚಂದ ಇರ್ತಾವಪ್ಪ, ಅಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ಟ್ರಸ್ಟ್ ಇಶ್ಯೂಸ್. ಎಸ್ ಎಕ್ಸಾಕ್ಟ್ಲಿ. ಅದ್ರ ಸಂಬಂಧ ಹುಡುಕ್ಯಾಡಿ ಸಾಕಾತು. ಬಟ್ ಸಿಗ್ಲಿಲ್ಲ. ಏನಿತ್ತು ಏನಪ್ಪ ಅಂದ್ರೆ ಈಕಿ ಬರ್ತ್ಡೇ ಕೊಟ್ಟ ಸ್ಟೋರಿ ಹಾಕ್ಬಾರ್ದು, ಈಕಿಗೆ 12 ಗಂಟೆ ಕೊಟ್ಟ ವಿಶ್ ಮಾಡ್ಬಾರ್ದು, ಇಡೀ ದಿನ ಕಾಯಿಸ್ಬೇಕು, ಆಮೇಲೆ ಸಂಜಿಗೆ ಹೋಗಿ ಸರ್ಪ್ರೈಸ್ ಕೊಡ್ಬೇಕಂತಂದ. ಹಿಂಗಿರ್ಬೇಕಾದ್ರೆ ಅವ್ರ ದೋಸ್ತನ್ ಬರ್ತಡೇಗೆ ಆಕಿನ ಅದನ್ನ ಮಾಡ್ಯಾಳ. ನಮ್ ತಲಿ ಒಳಗೆ ಏನ್ ಬರ್ತೈತೆ ಅದು ಆಕಿ ತಲಿ ಒಳಗೆ ಬರ್ತೈತಿ. ನಾವಿಬ್ರು ಭಾಳ ಅಂದ್ರೆ ಭಾಳ That's why we are mother and daughter. ಕರ್ರಿಯಪ್ಪ, ನಾವ್ ಏನ್ ಅನ್ಕೋತೀವಿ ಹಂಗ ಮಾಡ್ತೀವಪ್ಪ. ಆಕ್ಚುಲಿ ನಂಗೆ ವಿಡಿಯೋದಾಗ ಆತ ಐಡಿಯಾ ಬಂದಿರ್ತೈತಿ, ಆಕಿ ಮಾಡಿರ್ತಾಳೆ, ಆಕಿಗೆ ಬಂದಿರ್ತೈತಿ ನಾ ಮಾಡಿರ್ತೀನಿ. ಈಗ ಏನಾದ್ರು ಈಗ ಅದು ಹೆಡ್ಫೋನ್ ಆಗ್ಲಿ ಏನೋ ಆಗ್ಲಿ ನಾ ತಗೋಬೇಕು ಅನ್ಕೊಂಡಿರ್ತೆ ಆ ಕಲರ್ ಸೇಮ್ ನಾ ತಗೊಂಡ್ಬಿಟ್ಟೆ. ಆಕಿ ಗೊತ್ತಿಲ್ಲಾರ್ದೆ ಹಾಕಲ್ದಿಲ್ಲ. ಮತ್ತ ಅವ್ರ ಬರ್ತಡೇ ನಾ ಈಕಿ ಬರ್ತಡೇ ಹಂಗ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದ್ ರೀಸೆಂಟ್ ಎಷ್ಟು 4 days ಬ್ಯಾಕ್ ಅಲ್ಲ ಇದೇ ಅವ್ರ ಬರ್ತಡೇ. ಒನ್ ವೀಕ್ ಆಕಿ ಹೋಗಿ ಹಂಗ್ ಮಾಡಿದ್ವಿ ಬರ್ಡೇ. ಅದ್ರ ಸಂಬಂಧ ಮತ್ತೆ ಈಗ ಮಾಡಿದ್ರು ಅದ ಹೆಕ್ಟಿವ್ರಲ್ಲ ಆಕಿಗೆ ಗೊತ್ತಾಕೈತಂತ ನಾ ಮಾಡ್ಲಿಲ್ಲ. ಪ್ರ್ಯಾಂಕಿನ್ ಮ್ಯಾಟ್ರು ಹಂಗ ಆತ. ನಾ ಫಸ್ಟ್ ಪ್ರ್ಯಾಂಕ್ ಮಾಡಿದ್ ನಾ ಆಗಿದ್ 3 ದಿನಕ್ಕೆ ಆಕಿಗೆ ಥಾಟ್ ಬರುತ್ತೆ, ಆಕಿ ವಾಪಸ್ ಪ್ರ್ಯಾಂಕ್ ಮಾಡ್ಯಾಳ. ಅದು ಇಬ್ರಿಗೂ ಗೊತ್ತಿಲ್ಲ. ಹಿಂಗ್ ಯಾಕೆ ಆಗ್ತಿದೆ ಅನ್ನೋದಂತೂ ನನಗೂ ಗೊತ್ತಿಲ್ಲ, ಆಕಿಗೂ ಗೊತ್ತಿಲ್ಲ. ಮತ್ತಕಿ ನಾ ಎಲ್ಲ ಹಿಂಗ್ ಸರ್ಪ್ರೈಸ್ ಮಾಡ್ತೇನೆ ಅಂತ ಈಗ ಎಕ್ಸ್ಪೆಕ್ಟೇಷನ್ಸ್ ಇರ್ತೈತಿ, ಅರ್ಧ ಮಾಡ್ತೀವಿ ನಾವು. ನಂಗೆ ಗೊತ್ತಿರ್ತಿಕ್ಕಿ ಬಳಿ ಕೊಡಿಸ್ತಾಳೆ, ಲೈಕ್ ಹಿಂಗ್ ಲಿಪ್ಸ್ಟಿಕ್ ತಂದು ಕೊಡ್ತಾಳೆ, ಆಮೇಲೆ ಬ್ಯಾಕ್ ಕೇಸ್ ಅದು ನೋಡಿರ್ತಾಳೆ ಅಂತ ನಾ ಅದನ್ನ ಅನ್ಕೊಂಡಿದ್ದೆ. ಯಾಕಂದ್ರೆ ಎವ್ರಿ ಟೈಮ್ ಅಕ್ಕಿ ಎರಡು ಬರ್ತಡೇ ಅಕ್ಕಿ ಸಿಲ್ವರ್ ಗಿಫ್ಟ್ ಮಾಡ್ಯಾಳ. ಈಗ ನಾ ಸಿಲ್ವರ್ ಗಿಫ್ಟ್ ಮಾಡಿದ್ರೆ ಸೇಮ್ ಏನೋ ಎಫರ್ಟ್ಸ್ ಹಾಕ್ಲಾರ್ದ ಎಫರ್ಟ್ಲೆಸ್ಲಿ ಹೋಗ್ತಾ ಇರೋದು ಕೊಡೋದು ಅಷ್ಟ ಅನಿಸ್ತೈತಿ, ಏನು ಸ್ಪೆಷಲ್ ಇರಂಗಿಲ್ಲ ಅಂತ. ಬಟ್ ಏನ್ ಮಾಡೇನ್ ಗೊತ್ತು, ಎಲ್ಲರೂ ತಗೋಬೇಕಂತ ಯಾವ ಅಂಗಡಿ ಗೊತ್ತಿಲ್ಲ. ಆಕಿಗೆ ಹೇಳಕ್ಕೆ ಸ್ಟೇಷನರಿ ಅಂಗಡಿ ಬೇಕು, ಹಿಂಗ್ ಇಂಥ ಅಂಗಡಿ ಇಂಥದ್ದು ಏನಾರ ಒಟ್ಟಿರ್ಬೇಕು ಅಂತ ಹೇಳಿ ಆಕಿ ಕಡೆನ ಡ್ರೈವ್ ಮಾಡಿಸಿ ಪೇ ಬಂದು ಆಕಿ ಕಡೆ ಮಾಡ್ಸಿಲ್ಲ ಅಷ್ಟು. ನಿನ್ನೆ ಅದು ಪ್ಲಾನ್ ಬಂದಿತ್ತು, ಹೋದಲ್ಲೆಲ್ಲ ಆಕಿ ಕಡೆ ಸ್ಕ್ಯಾನರ್ ಕಳಿಸಿ ಪೇ ಮಾಡಿಸಿ ಆಮೇಲೆ ವಾಪಸ್ ಏನ್ ಮಾಡ್ಬೇಕು. ಅದ್ಮೇಲೆ ಒಂದ್ ಸ್ವಲ್ಪ ಬೇಡ, ಯಾಕಂದ್ರೆ ಏನ ಒಂದೊಂದ್ ಸ್ಮಾಲ್ ಅಮೌಂಟಿಂದ ಎಲ್ಲ ಹಾಕೋದ್ ಕುಂತ್ರ ಪೈಕ್ ಏನ್ ಮಾಡಕ್ ಹೋಗ್ಯಾಳ ಚಿಂಕಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಅದ್ ಮಾಡು. ಆಕಿ ಗೊತ್ತಿಲ್ಲಾರ್ದ ಎಲ್ಲಾ ಕಡೆ ಎಲ್ಲಾ ಶಾಪಿಂಗ್ ಮಾಡಿ ಈ ಕಡೆ ಪೇ ಮಾಡ್ಸೋದು. ಅಷ್ಟು ದುಡಿಲಿ ನಾವು ಫಸ್ಟ್. ಅದ್ ಅಷ್ಟು ದೊಡ್ಡ ಇದ್ದಿದ್ದಿಲ್ಲ ಅದ. ಅಲ್ಲ ದೊಡ್ಡ ಕೊಡ್ಸೋಂಗಾಗ್ಲಿ ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ನಮ್ಮಿಬ್ಬರ ಮ್ಯಾಗ ಇರ್ಬೇಕು ಅಷ್ಟೇ. ಅಂಡ್ ನಮ್ ಕಾಂಬಿನೇಷನ್ ಯಾವ್ಯಾವ ವಿಡಿಯೋ ಬೇಕಂದ್ರೆ ಚಾಲೆಂಜ್ ವಿಡಿಯೋಸ್ ಎಸ್ಪೆಷಲಿ ಬೇಕಂದ್ರೆ ಮಾಮನ್ ಸೇಯಿಂಗ್ ಎಷ್ಟು ಅಕ್ಷು ಅಂತೂ ಈಕಿ ನನ್ ಚಿಟಿಗ್ ಮುಳ್ಳಾಡಿಸಿ ಬಿಡ್ತಾಳ. ಗೈಸ್ ಕರೇನು ನೀವು ಕಮೆಂಟ್ ಮಾಡ್ರಿ. ನಂಗಿಕಿ ಎಸ್ ಅಂತಂದ ನಾ ಏನ್ ಡೇರ್ ಕೊಟ್ರು ಎಸ್ 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 ಅಂತಂದ ಅಕ್ಕಿ ಮಾಡ್ಬೇಕು ವಿಡಿಯೋ. ಸೊ ಕಮೆಂಟ್ ಹಾಕ್ರಿ, ಬಡ ಕಮೆಂಟ್ ಹಾಕ್ರಿ. ಅಂದ್ರೆ ನಾ ಅಷ್ಟೇ ಚಿತ್ರ ಹಿಂಸೆ ಕೊಡಂಗಿಲ್ಲ, ಬಟ್ ಕ್ಯೂಟ್ ಇರ್ತೈತಿ. ಎಸ್ ಕಮೆಂಟ್ 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 ಡೌನ್ ಫಾಸ್ಟ್ ಕಮೆಂಟ್ ಹಾಕ್ಬಿಡ್ರಿ. ಈಗ ವಿಡಿಯೋ ಪಾಸ್ ಮಾಡ್ರಿ, ಕಮೆಂಟ್ ಹಾಕ್ರಿ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ರಿ. ನಮ್ ಚಿಂಕಿ ತಂದಿದ್ದ ಲಿಪ್ಟಿಕ್ನ ನಾವು ಈಗ ಕೊಂಡು ನೋಡುವ. ಹಂಗ ಅಷ್ಟು ಉದ್ದ ತೆಗದ್ರ ಮುರಿತದ ಅದು. ಹಾ ನಿಜ. ಆ ಶೇಡ್ ಹುಡ್ಕಾಕ್ ನಾ ಸತ್ತೋಗ್ಬಿಟ್ಟೆನಲ್ಲಿ. ಈಗೀಗ ಬ್ರೌನ್ ಹಚ್ಕೊಂಡಿದ್ ನಾನು ಒಂದ್ಸಲ ಅದು ಸೂಟ್ ಆಗಿದ್ದಿಲ್ಲ. ಈಗ ನಿಂಗ ಏಜ್ 21 21ನೇ ಚಾಪ್ಟರ್ ಸ್ಟಾರ್ಟ್. ಎಲಿಜಿಬಲ್ ಆಗಿ ಅವಾಗ ಆಗಿಬಿಡ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ರಿ. ಹಂಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾವ್ಯಾವ ಚಾನಲ್ ಅಂತ ಗೊತ್ತೈತ್ರಿ? ದಿ ರಾಕೆಟ್, ಅಕ್ಷತಾ ಹುಬ್ಬಳ್ಳಿ 2 ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಟಾಟಾ ಬೈ ಬೈ, ಸಿ ಯು, ಸೈನಿಂಗ್ ಆಫ್ ದಿ ರಾಕೆಟ್. ಇಂತಿ ನಿಮ್ಮ ವಿಭೂತಿ ಸುಂದರಿ.